ನಿರ್ಮಾಣಕ್ಕೆ ಸಹಕಾರಿಯಾಗುವಂತಹದ್ದೇ ನಿಜವಾದ ಶಿಕ್ಷಣವಾಗಿರುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಚೇತನ್ ಕುಮಾರ್ ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಬಾಪೂಜಿ ಆಯುರ್ವೇದ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶಿಕ್ಷಣ ಎಂದರೆ ಏನು ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದ್ದಾರೆ. Take time to read. It is the foundation of wisdom. Take time to play. It is the secret of staying young. Take time to play. It is the secret of remaining young. Take time to be quiet. Quiet is remaining silent. Take time to be quiet. It is the opportunity to seek God. It is the opportunity to seek God. Take time to love and be loved. Take time to love and be loved. It is God's greatest gift. It is God's greatest gift. Take time to laugh. Take time to laugh. It is the music of the life. It is the music of the life. Take time to work. It is the price of success. Take time to work. It is the price of success. Take time to pray. It is the greatest power on earth. It is the greatest power on earth. So there is time for everything. ಈ ಉಪನ್ಯಾಸದ ಆರಂಭದಲ್ಲಿ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ಶ್ರೀವತ್ಸ ಅವರಿಂದ ಶ್ರೀಮದ್ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗದ ಶ್ಲೋಕಗಳ ಪಠಣ ನಡೆಯಿತು. ಈ ಸತ್ಸಂಗದ ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ವಿದ್ಯಾರ್ಥಿಗಳಿಗೆ ಧ್ಯಾನವನ್ನ ಹೇಳಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕ ಶ್ರೀ ದೊಡ್ಡಜಯ್ಯ, ಸದ್ಭಕ್ತರಾದ ಶ್ರೀಮತಿ ಮಂಜುಳಾ ಉಮೇಶ್, ಸಂತೋಷ್, ಅಂಬಣ್ಣ, ಮಾಡಿಕೆ ಸತ್ಯನಾರಾಯಣ, ಯಶೋಧ ಪ್ರಕಾಶ್ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಥ ಪಂಚದಶೋಧ್ಯಾಯ ಶ್ರೀ ಭಗವಾನುವಾಚ ऊर्ध्वमूलमधक्षाखम् अश्वत्थं प्राहुरव्ययं छन्दांसि यस्य पर्णानि यस्तं वेद स वेदविद अधश्चोर्ध्वं प्रसृतास्तस्य शाखाः गुणप्रवृद्धा विषयप्रवालाः अधश्च मूलान्यनुसन्ततानि कर्मानुबन्धीनि मनुष्यलोके रूपमस्येह तथोपलभ्यते नातो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिपालितव्यं यस्मिन् गता न निवर्तन्ते भूयः तमेव चाद्यं पुरुषं प्रपद्ये यत् प्रवृत्ति प्रसुता पुराणी निर्माणमोहाजितसङ्गदोषाः अध्यात्मनित्याः विनिवृत्तकामाः द्वन्द्वे विमुक्ताः सुखदुःखसङ्गे गच्छन्त्यमूढाः पदमव्ययान्तः न तद्भासेते सूर्यो न शशाङ्को न पावकः यद् गत्वा न निवर्तन्ते तद्धाम परमं मम ममैवांशो जीवलोके जीवभूतं सनातनः समक्षष्ठानीन्द्रियाणि प्रकृतिस्थानि कर्षति शरीरं यदवाप्नोति यच्चाभ्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायं विषयानुपसेवते उत्क्रामन्तं स्थितं वापि भुञ्जानं वा गुणान्वितं
ದೀನಬಂಧು ಗುರುವರ ತಮವ ಕಳೆದು ಬೆಳಕ ತಂದ ತಮವ ಕಳೆದು ಬೆಳಕ ತಂದ ದೀನಬಂಧು ಗುರುವರ ದೀನಬಂಧು ಗುರುವರ ಕರ್ಮ ಬಂಧ ತರಿದ ನೀರ ಕರ್ಮ ಬಂಧ ತರಿದ ನೀರ ಕರ್ಮ ಬಂಧ ತರಿದ ನೀರ ಬಂಧ ತರಿದ ನೀರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ಕರ್ಮ ಬಂಧ ತರಿದ ನೀರ ಕರ್ಮ ಬಂಧ ತರಿದ ನೀರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ ನಿನಗಿದೋ ನಮಸ್ಕಾರ. ಅಂದ್ರೆ ಯಾವುದು ನಮ್ಮ ಕಷ್ಟಕಾಲಕ್ಕೆ ಅನುಕೂಲ ಮಾಡಿಕೊಡುತ್ತೋ ಕಷ್ಟಕಾಲವನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ನಮ್ಮಲ್ಲಿ ತುಂಬುತ್ತೋ ಅದನ್ನು ಶಿಕ್ಷಣ ಅಂತ ಕರಿಬಹುದು ಅಲ್ವಾ. ಕಷ್ಟಕಾಲಕ್ಕೆ ಅದು ಹೆಲ್ಪ್ ಆಗಬೇಕು. ನಾವೇನಾದ್ರೂ ತಿಳ್ಕೊಂಡ್ರೆ ಕಷ್ಟಕಾಲದಲ್ಲಿ ಹೆಲ್ಪ್ ಆಗಬೇಕು. ಎರಡು ರೀತಿಯ ಶಿಕ್ಷಣವನ್ನು ನಾವು ನೋಡ್ಬೋದು. ಒಂದು ಶಿಕ್ಷಣ ಏನು, ನಮ್ಮ ಜೀವನೋಪಯೋಗಕ್ಕಾಗಿ ನಾವು ಅದನ್ನು ಸಂಗ್ರಹಣೆ ಮಾಡೋದಕ್ಕೆ ಅದರಿಂದ ಸಾಕಷ್ಟು ಕೆಲಸ ಮಾಹಿತಿ ಕಲೆ ಆಗ್ತೀವಲ್ಲ, ಯಾವುದೋ ಮತ್ತೆ ಪ್ಯಾಷನ್ ಅಂತ ಇರುತ್ತೆ ಕೆಲವೊಬ್ಬರಿಗೆ, ಪ್ರತಿಭೆ, ಅದರಲ್ಲಿ ಮುಂದುವರಿಬೇಕಂತಂದ್ರೆ ಅದೊಂದು ಶಿಕ್ಷಣ ಪದ್ಧತಿ. ಒಂದಷ್ಟು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದರಿಂದ ಒಂದಷ್ಟು ಹಣ ಗಳಿಸ್ತಕ್ಕಂಥದ್ದು ಯಾವುದಾದ್ರು ಈ ಥರದ ಶಿಕ್ಷಣ ಬೇರೆ. ಆದರೆ ಒಬ್ಬ ವ್ಯಕ್ತಿ ಪರಿಪೂರ್ಣ ಶಿಕ್ಷಿತ ಅಂತ ಅನಿಸ್ಕೊಳ್ಬೇಕಂದ್ರೆ ಎರಡು ರೀತಿಯಾದಂಥ ಶಿಕ್ಷಣವನ್ನು ಒಬ್ಬ ವ್ಯಕ್ತಿ ಪಡ್ಕೊಂಡಿರ್ಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ಪರಿಪೂರ್ಣವಾದ ಶಿಕ್ಷಿತ ಅಂತ ಕರೆಸ್ಕೊಳ್ಬೇಕು ಅಲ್ವಾ. ಇನ್ನೊಂದು ಶಿಕ್ಷಣ ಯಾವುದು, ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿದೆ. ಬಿಡಿ ಆಧ್ಯಾತ್ಮ ಅದು ಇದು ಅದು ಬೇರೆ, ಅದು ಬಹಳ ದೊಡ್ಡದಿದೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅಷ್ಟೇ ಬೇಕಾಗಿಲ್ಲ. ಇವಾಗ ಸದ್ಯಕ್ಕೆ ವ್ಯಕ್ತಿತ್ವ ವಿಕಸನ, ನಮ್ಮ ವ್ಯಕ್ತಿತ್ವ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ಬೇಕಪ್ಪ. ನಮ್ಮ ನೋಡಿ ಆದರ್ಶ ತಗೋಬೇಕು. ನಮ್ಮ ವ್ಯಕ್ತಿತ್ವ ಇದೆಯಲ್ಲ ಅದನ್ನ ನೋಡಿ ಇನ್ನೊಬ್ರು ಯಾರು ಕಲಿಯಬೇಕು ಅಂತ ಒಂದು ಶಿಕ್ಷಣವನ್ನು ನಾವು ಪಡ್ಕೊಳ್ಬೇಕು. ಬಾಹ್ಯ ಸೌಂದರ್ಯ ನೋಡಿ ಯಾರು ಇಷ್ಟಪಡಲ್ಲ. ನಮ್ಮ ವ್ಯಕ್ತಿತ್ವ ಹೇಗಿದೆ ಅಲ್ವಾ. ನಮ್ಮ ವ್ಯಕ್ತಿತ್ವನೇ ನೆಟ್ಟಿಲ್ಲ ಅಂತಂದ್ರೆ ನಾವು ಯಾರಿಗೆ ಯಾವ ರೀತಿ ಶಿಕ್ಷಿತರು ಅಂತ ಕರೆಸ್ಕೊಡ್ತೀವಿ ಅಂತ. ಅದಕ್ಕೆ ದ್ವಿಜತ್ವ ಅಂತ. ದ್ವಿಜತ್ವ ಅಂದ್ರೆ ಎರಡು ಹುಟ್ಟುವುದು. ಒಂದು ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಅದೊಂದು ಹುಟ್ಟಾದ್ರೆ ನಾವು ಏನು ಕಲಿತು ಅಳವಡಿಸ್ಕೊಳ್ತೀವಲ್ಲ, ಸಾಮಾಜಿಕ ಮೌಲ್ಯಗಳು ಅಥವಾ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೌಲ್ಯಗಳನ್ನು ನಾವೇನು ಅಳವಡಿಸ್ಕೊಳ್ತೀವಲ್ಲ ಅದು ಅದು ನಮಗೆ ನಿಜವಾದ ಶಿಕ್ಷಣ ಅಂತಂದ್ರೆ ಅದು ಅಂತ. ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ, ನೀನು ಏನ್ ಬೇಕಾದ್ರೂ ಆಗಪ್ಪ ಪರವಾಗಿಲ್ಲ, ನೀನು ಏನ್ ಬೇಕಾದ್ರೂ ಕಲಿ, ಏನ್ ಬೇಕಾದ್ರೂ ಮಾಡು, ಆದ್ರೆ ಮೊದಲು ಮನುಷ್ಯನ ನಾವು ಮನುಷ್ಯರು ಆಗಿಲ್ಲ ಅಂತಂದ್ರೆ ನಾವು ಮನುಷ್ಯರ ಪ್ರಾಣಿಗಳು ನಮ್ಗೆ ಏನು ವ್ಯತ್ಯಾಸ. ಇಲ್ಲಿ ಸಾಕಷ್ಟು ಕೋಳಿಗಳು ಬರ್ತವೆ, ಯಾವ್ದಾದ್ರು ಸರಿ ಮಾಡಿ, ಅವು ತಿಂತವೆ, ಅವು ಕೀಟ ಮಾಡ್ತವೆ, ಅವು ಮರಗ್ತವೆ, ಹೇಳ್ತವೆ, ಅವು ತಮಗೆ ನಿಜ ಮಾಡ್ತವೆ. ಆದ್ರೆ ವ್ಯಕ್ತಿ ಅಂತಂದ್ರೆ ಅವನಲ್ಲಿ ಮನುಷ್ಯ ಅಂತ ಕರೆಸ್ಕೊಳ್ಬೇಕಂದ್ರೆ ಅವನಲ್ಲಿ ಎಷ್ಟೊಂದು ಮೌಲ್ಯವನ್ನು ಕಂಡಿರ್ಬೇಕು.